ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ ಮಾತಾಡ್ತಿರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನನಗೆ ಸ್ವಲ್ಪ ಗಂಟ್ಲು ವಾಯ್ಸು ನೆನ್ನೆ ನೀವೇ ನೋಡಿದ್ರಿ, ಸ್ವಲ್ಪ ಕಟ್ಕೊಂಡಾಗಿತ್ತು. ನಾನು ನಲ್ಲಿಕಾಯಿ ಇರಲಿಲ್ಲ ಫ್ರೆಂಡ್ಸ್, ರಾತ್ರಿ ಅದನ್ನು ಜ್ಯೂಸ್ ಮಾಡಿ ಕುಡಿಯೋಣ ಅಂದರೆ ಖಾಲಿ ಆಗಿತ್ತು. ಇವಾಗ ತಂದಿದ್ದೀನಿ ಫ್ರೆಂಡ್ಸ್. ಇವತ್ತು ಸಂಡೇ, ನಾನು ಲೀವಲ್ಲಿದ್ದೀನಿ. ನಾನು ಏನೇನು ನಾಷ್ಟಕ್ಕೆ ಏನು ರೆಡಿ ಮಾಡ್ಕೊಂಡಿದ್ದೀನಿ, ಏನು ನಾಷ್ಟ ಮಾಡಿದ್ದೀನಿ ಅಂತ ನಿಮಗೆ ಹೇಳ್ತೀನಿ. ಯಾಕಂದರೆ ಫ್ರೆಂಡ್ಸ್, ಫುಲ್ ಮಳೆ ಬಂದರೆ ನಿಮಗೆ ತೋರಿಸಿದ್ದೀನಿ. ನಮ್ಮದು ಪ್ಯಾಸೇಜು ಫುಲ್ಲು ಮಣ್ಣೆಲ್ಲ ಸ್ವಲ್ಪ ಮಣ್ಣೆಲ್ಲ ಮೇಲೆ ಬಂದಿತ್ತು, ಎಲ್ಲ ಕ್ಲೀನಾಗಿತ್ತು. ಆಮೇಲೆ ಫ್ರೆಂಡ್ಸ್, ನಾನು ಬೆಳಗ್ಗೆ ಒಂದು 7 ಎದ್ದೆ. ಇವತ್ತು ರಜೆ ಅಲ್ವಾ, ನನಗೆ ಟಯರ್ಡ್ ಆಗಿತ್ತು ಫ್ರೆಂಡ್ಸ್. 15 ಡೇಸಿಂದ ನಾನು ಕಂಟಿನ್ಯೂ ಡ್ಯೂಟಿ ಮಾಡಿದ್ದೆ. ನಾನು ಎಷ್ಟೇ ಹುಷಾರಿಲ್ಲ ಅಂದ್ರೂ ಮನೆ ಕೆಲಸ ಏನು ಸ್ಟಾಪ್ ಮಾಡಲ್ಲ ಫ್ರೆಂಡ್ಸ್, ಅತ್ತ ಸುಸ್ತಾದ್ರೇ. ಆಮೇಲೆ ಎದ್ದು ಫ್ರೆಂಡ್ಸ್, ಪ್ಯಾಸೇಜ್ ಎಲ್ಲ ತೊಳೆದು ರಂಗೋಲಿ ಹಾಕಿ ಹೂವು ಎಲ್ಲ ಹಾಕಿ, ಮತ್ತು ಬಟ್ಟೆ ಇತ್ತು ಸ್ವಲ್ಪ ಫ್ರೆಂಡ್ಸ್, ಅದನ್ನು ವಾಶ್ ಮಾಡಿ ಆಮೇಲೆ ಕಾಫಿ ಕುಡಿದು ಇವತ್ತು ನಾನು ಏನೇನು ನಾಷ್ಟ ಮಾಡಿದ್ದೀನಿ ಫ್ರೆಂಡ್ಸ್. ಇದ್ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದ್ದರೆ ಶೇರ್ ಮಾಡಿ ಫ್ರೆಂಡ್ಸ್. ಇವತ್ತಿಗೆ ನಂದು 5,500,000 ಆಗೋಯಿತು ಫ್ರೆಂಡ್ಸ್. ಸಾಯಂಕಾಲ ಕೇಕ್ ಕಟ್ ಮಾಡ್ತೀನಿ. 5,00,000 ವ್ಯೂವರ್ಸು ಫಾಲೋವರ್ಸ್ ಆಗೋಯಿತು. ನನಗೆ ತುಂಬಾ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್. ಸಂಜೆ ನಾನು ಕೇಕ್ ಖಂಡಿತ ಕಟ್ ಮಾಡ್ತೀನಿ. ಈಗ ನನಗೆ ಸದ್ಯಕ್ಕೆ ಟೈಮ್ ಇಲ್ಲ, ಆಮೇಲೆ ತಂದು ಕೇಕ್ನ ಕಟ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕು ಇವತ್ತು. ನಾನು ಎಲ್ಲಿಗೆ ಹೋಗ್ತೀನಿ, ಏನು ತರಕ್ಕೆ ಹೋಗ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ನಾನಿವತ್ತು ಫ್ರೆಂಡ್ಸ್, ನನ್ನ ಫ್ರೆಂಡ್ಸ್ ಎಲ್ಲರೂ ನನಗೆ ಗಿಫ್ಟ್ ಕೊಟ್ಟಿರಲ್ಲ, ಅವ್ರಿಗೆ ರಿಟರ್ನ್ ಗಿಫ್ಟ್ ಏನಾದರೂ ಸಿಂಪಲ್ಲಾಗಿ ಕೊಡೋಣ. ಯಾಕೆಂದರೆ ಫ್ರೆಂಡ್ಸ್, ಬೇರೆಯವರು ನಮಗೆ ಗಿಫ್ಟ್ ಕೊಟ್ಟಾಗ ಎಷ್ಟು ಸಂತೋಷ ಖುಷಿ ನಮಗಾಗುತ್ತೋ ಅವ್ರಿಗೂ ಅಷ್ಟೇ ಖುಷಿ ಇರಲಿ. ಯಾಕೊತ್ತಾ, ಇನ್ನೊಂದು ವರ್ಷದೊತ್ತಿಗೆ ನಾನೆಲ್ಲಿರ್ತೀನೋ ಅವರೆಲ್ಲಿರ್ತಾರೋ, ಅವ್ರು ಕೊಟ್ಟಿರೋ ಗಿಫ್ಟು ನನ್ನ ನೆನಪಲ್ಲಿರಬೇಕು, ನಾನು ಕೊಟ್ಟಿರೋ ಗಿಫ್ಟು ಅವ್ರಿಗೆ ನೆನಪಿರಬೇಕಲ್ಲ ಫ್ರೆಂಡ್ಸ್. ಹಂಗಾಗಿ ಅವರು ನನಗೆ ಗೊತ್ತಿಲ್ಲದೆ ಗಿಫ್ಟ್ ತಂದಿರೋದು ಫ್ರೆಂಡ್ಸ್, ನನಗೇನು ಹೇಳಿರಲಿಲ್ಲ ಪಾಪ. ಹಂಗಾಗಿ ನನ್ನ ಸಬ್ಸ್ಕ್ರೈಬರ್ಸ್ ಅವರೆಲ್ಲರೂ ನನಗೆ ಸಬ್ಸ್ಕ್ರೈಬರ್ ಆಗಿರೋದೇ. ಇವತ್ತು ನಾನು ಫ್ರೆಂಡ್ಸ್ ಚಿಕ್ಕಪೇಟೆಗೆ ಹೋಗ್ತಾಯಿದ್ದೀನಿ. ನಾನು ನನ್ನ ಮಗಳಿಬ್ಬರು ಹೋಗ್ತಾಯಿದ್ದೀವಿ. ಅವಳಿಗೆ ಶನಿವಾರ ಭಾನುವಾರ ಲೀವಲ್ಲ, ರಜೆ ಇರುತ್ತೆ. ಅವಳು ಅವ್ರ ಫ್ರೆಂಡ್ಸ್ಗೇನೋ ಬಟ್ಟೆ ತರಕ್ಕೆ ಹೋಗಬೇಕಿತ್ತು ಮಮ್ಮಿಯಿಂದ. ಅವಳನ್ನು ಅಲ್ಲಿಗೆ ಬರೋಕ್ಕೆ ಹೇಳಿದ್ದಾಳೆ ಚಿಕ್ಕಪೇಟೆಗೆ. ಅವಳು ನನ್ನ ಜೊತೆ ಚಿಕ್ಕಪೇಟೆಗೆ ಬಂದು, ನಾನೇ ಮಳೆ ಟೈಮಲ್ಲಿ ಫ್ರೆಂಡ್ಸ್ ಒಂದು 11 ಗಂಟೆಗೆ ಹೋಗೋಣ ಕಣವ, ಬಂದುಬಿಡೋಣ ಮಧ್ಯಾಹ್ನ ಟೈಮು ಅಂತ ಹೇಳಿದ್ದೀನಿ ಫ್ರೆಂಡ್ಸ್. ಇನ್ನೇನು ಇವತ್ತೇ ನಾನು ಲೇಟ್ ಆಗಿರ್ತೀನಿ. ಬಂದು ಇನ್ನು ಸ್ವಲ್ಪ ಮನೆ ಕೆಲಸ ಏನಿರುತ್ತೆ ಅದನ್ನು ಮಾಡ್ಕೊತೀನಿ. ಇನ್ನು ಬೀರುದೆಲ್ಲ ಡೆಕೋರೇಷನ್ ಬಟ್ಟೆ ಅದೆಲ್ಲನೂ ರೆಡಿ ಕ್ಲೀನಾಗಿ ಜೋಡಿಸಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ನನಗೆ ಹೆಲ್ತ್ ಸ್ವಲ್ಪ ಗಂಟ್ಲು ವಾಯ್ಸು ನನಗೆ ಆ ಥರ ಇದಾಗಿತ್ತು. ಆಗ ನಾನು ಶುಂಠಿ ಇದೆಲ್ಲ ಕಾಯಿಸ್ಕೊಂಡು ಕುಡಿದಿದ್ರೆ ನೈಟ್ ಇದಾಗೋದು. ಯಾಕೋ ಫ್ರೆಂಡ್ಸ್, ರಾತ್ರಿ ನನಗೆ ಏನು ಮಾಡ್ಕೊಂಡು ಕುಡಿಬೇಕು ಅನ್ನಿಸ್ಲಿಲ್ಲ. ಹೀರೆಕಾಯಿ ಮತ್ತು ಅಲಸಂದಿ ಕಾಳು ಮಾಡಿ ಉಪ್ಸಾರು ಮಾಡಿ ಮುದ್ದೆ ಮಾಡ್ಕೊಂಡು ಊಟ ಮಾಡಿ ಮಲ್ಕೊಬಿಟ್ಟೆ, 1 ಕಪ್ ಮಜ್ಜಿಗೆ ಕುಡಿದು. ಆಮೇಲೆ ಫ್ರೆಂಡ್ಸ್, ಇನ್ನೇನು ಸಾಂಬಾರು ಇದೆ. ಮಧ್ಯಾಹ್ನ ನಾವಿಬ್ಬರು ಫ್ರೆಂಡ್ಸ್ ಇವಾಗ ಪೂರಿ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಇವತ್ತು ನನ್ನ ಮನೇಲಿ ನಾಷ್ಟ ಪೂರಿ ನೋಡಿ ಫ್ರೆಂಡ್ಸ್. ಇನ್ನೂ ಸ್ವಲ್ಪ ಮಿಕ್ಕಿದೆ, ಇದನ್ನು ಬೇಕಾದ್ರೆ ಸಂದಿಗೆ ಚಪಾತಿ ಮಾಡ್ಕೊಳ್ಳೋಣ ಅಂತ ನೋಡಿ ಹಂಗೆ ಇಟ್ಟಿದ್ದೀನಿ. ಯಾಕಂದರೆ ಫ್ರಿಜ್ಗೆ ನಾನು ಇಡಲ್ಲ ಫ್ರೆಂಡ್ಸ್, ಕೆಳಗಡೆ ಹಸಿಟ್ಟಿದ್ದು, ಅದಕ್ಕೋಸ್ಕರ ಇದನ್ನು ಹಂಗೆ ಇಟ್ಟಿದ್ದೀನಿ. ಬೆಳಗ್ಗೆ ಸಾಯಂಕಾಲ ಬಂದು ನೋಡೋಣ ಅಂತ. ಆಮೇಲೆ ಫ್ರೆಂಡ್ಸ್, ಕೊತ್ತಂಬರಿ ಕರ್ಬೇವಿನ ಸೊಪ್ಪು ನಾನು ಯಾವಾಗಾದರೂ ಹೋದರೆ ನೋಡಿ, ನಾನು ಇಂಥ ಟ್ರೈಯಲ್ಲಿ ಇಟ್ಕೊಂಡಿದ್ದೀನಿ ಉದ್ದಕ್ಕೆ. ಫ್ರೆಶ್ ಆಗಿತ್ತು, ಒಂದು 5 ರೂಪಾಯಿಗೆ ತಂದು ರೆಡಿ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ಚೆನ್ನಾಗಿರುತ್ತಲ್ಲ. ಆಮೇಲೆ ಫ್ರೆಂಡ್ಸ್, ಇನ್ನು ನಾನು ಫ್ರಿಜ್ಜಲ್ಲಿ ಆಲೇ ಒಂದು 15 ಡೇಸ್ ಆಗಿತ್ತು ಕಡಲೆಕಾಯಿ, ಅದು ಹಂಗೆ ಇತ್ತು. ಇವತ್ತು ಫ್ರಿಜ್ಜೆಲ್ಲನೂ, ಯಾಕೆಂದರೆ ಲೀವ್ ಇತ್ತಲ್ಲ, ಫ್ರಿಜ್ಜೆಲ್ಲನೂ ನೋಡೋಕ್ಕೆ ಹೋದ್ನಲ್ಲ, ಕಡಲೆಕಾಯಿ ಇತ್ತು. ಇದು ಫ್ರೆಂಡ್ಸ್ ನಾನು ಆಲ್ರೆಡಿ ಬೇಯಿಸಿ ರೆಡಿ ಮಾಡಿಟ್ಟಿದ್ದೀನಿ, ಕುಕ್ಕರಲ್ಲಿ ಕೂಗಿಸಿ. ಇನ್ನು ನೆನ್ನೆ ಸ್ವಲ್ಪ ಗೆಣಸು ಬೇಯಿಸಿದೆ, ಅದು ಇನ್ನೊಂದು 4 ಹಂಗೆ ಫ್ರಿಜ್ಜಲ್ಲಿ ಇರಬೇಕು ನೋಡಿ ಫ್ರೆಂಡ್ಸ್. ಇದು ಈಗ ಕಡಲೆಕಾಯಿ ಬೇಯಿಸಿಟ್ಟಿದ್ದೀನಿ. ನಮ್ಮ ಮಾಮೂಲಿ ಫ್ರೆಂಡ್ಸ್ ನೆನ್ನೆನೇ ತೋರಿಸಿದ್ದೀನಿ ಉಪ್ಸಾರು ಯಾವ ರೀತಿ ಮಾಡಿದ್ರು. ಇನ್ನು ಉಪ್ಸಾರು ಸ್ವಲ್ಪ ಐತೆ ಫ್ರೆಂಡ್ಸ್. ಮಾವಿನಕಾಯಿ ಒಂಚೂರು ಎಣ್ಣೆ ಕಾಯಿಸ್ಬಿಡ್ಬೇಕು, ಉಪ್ಪಿನಕಾಯಿಗೆ ಅದನ್ನು ಮರ್ತೆ. ಆಮೇಲೆ ಫ್ರೆಂಡ್ಸ್ ನೋಡಿ, ನಾನು ಹೇಳಿದ್ನ ನಿಮಗೆ, ಮಜ್ಜಿಗೆನ ಯಾವಾಗಲೇ ಆಗಲಿ ನಾವು ಉಪ್ಪು ಹಾಕಿಟ್ರೆ ಕೆಡಲ್ಲ ಅಂತ, ಚೆನ್ನಾಗಿ ಏನೂ ಆಗಿಲ್ಲ. ಇವಾಗ ನಾನು ಕಪ್ ಕುಡಿತೀವಿ. ಆಮೇಲೆ ಫ್ರೆಂಡ್ಸ್ ನಾನು ತೋರಿಸ್ತೀನಿ ಬನ್ನಿ, ಇವತ್ತು ಏನು ನಾಷ್ಟ ಮಾಡೋದು ಅಂತ ಯೋಚನೆ ಮಾಡಿ ಫ್ರೆಂಡ್ಸ್ ಲಾಸ್ಟ್ಗೆ ನಾನು ನೋಡಿ ಪೂರಿ ಮಾಡಿದೆ. ಈಗ ಫ್ರೆಂಡ್ಸ್ ನನ್ನ ಮಗಳು ಸ್ನಾನಕ್ಕೆ ಹೋಗಿದ್ದಾಳೆ. ಅವಳು ಬಂದಮೇಲೆ ನಾನು ಸ್ನಾನ ಮಾಡ್ಕೊಂಡು ದೇವ್ರ ಪಾತ್ರೆ ಎಲ್ಲನೂ, ಶುಕ್ರವಾರ ಫ್ರೆಂಡ್ಸ್ ನಾನು 2 ಶಿಫ್ಟ್ ಮಾಡೋದ್ರಿಂದ ನನಗೆ ಪಾತ್ರೆನೂ ವಾಶ್ ಮಾಡಿಲ್ಲ, ಕಳಸನೂ ತೆಗಿಲ್ಲ. ನಾನು ಶುಕ್ರವಾರ ಕಳಸೋ ತೆಗಿಯಂಗಿಲ್ವಲ್ಲ ಫ್ರೆಂಡ್ಸ್, ಹಂಗಾಗಿ ನಾನೇನು ಕಳಸೋ ತೆಗಿಲ್ಲ. ಈಗ ಅಂಗಡಿಗೆ ಹೋಗಿದ್ದೆ, ಸ್ವಲ್ಪ ತರಕಾರಿ ಬೇಕಿತ್ತು. ಆಲೂಗೆಡ್ಡೆ, ಚಪ್ರದ ಬದನೆಕಾಯಿ, ಬೀನ್ಸು ಮತ್ತು ಇದು ಬಟಾಣಿಕಾಯಿ, ಇದನ್ನೆಲ್ಲ ಪಲ್ಯಕ್ಕೆ ಬೇಕಿತ್ತು ಫ್ರೆಂಡ್ಸ್. ಇದನ್ನು ತಗೊಂಡಿದ್ದೆ ನೋಡಿ ಫ್ರೆಂಡ್ಸ್. ಇವತ್ತು ನನ್ನ ಮನೇಲಿ ನಾಷ್ಟ ಪೂರಿ. ಅದಕ್ಕೆ ಇನ್ನೂ ಸ್ವಲ್ಪ ಸುಮ್ಮನೆ ಚಿನ್ನದ 2 3 ತಿಂತಾರಲ್ಲ ಅಂತ ಹಂಗೆ ಇಟ್ಟಿಲ್ಲ. ಆಮೇಲೆ ಫ್ರೆಂಡ್ಸ್, ನಾನು ಪೂರಿಗೆ ಏನು ಸಾಗು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್, ಬಟಾಣಿ ಮತ್ತು ಚಪ್ರದ ಬದನೆಕಾಯಿ, ಬೀನ್ಸು, ಆಮೇಲೆ ಆಲೂಗೆಡ್ಡೆನ ಫ್ರೆಂಡ್ಸ್ ನಾನು ಇದಕ್ಕೆ ಬೇಯಿಸಿ ಹಾಕಿದ್ದೀನಿ. ಹೋಟ್ಲಲ್ಲಿ ಹಾಕ್ತಾರಲ್ಲ ಸಾಗುಗೆ, ಆ ಥರ ಅದನ್ನೇ ಬೇರೆ ಬೇಯಿಸಿ ಹಾಕಿದ್ದೀನಿ ಫ್ರೆಂಡ್ಸ್. ಬೀನ್ಸು ಮತ್ತು ಚಪ್ರದ ಬದನೆಕಾಯಿ, ಇದು ಬಟಾಣಿ. ಇನ್ನು ನಮ್ಮ ಮನೇಲಿ ಯಾರೂ ನಾಷ್ಟ ಮಾಡಿಲ್ಲ ಫ್ರೆಂಡ್ಸ್. ಈಗ ಅವಳು ಸ್ನಾನ ಮಾಡ್ಕೊಂಡು ನಾಷ್ಟ ಮಾಡ್ತಾಳೆ. ನಾನೇನಿಲ್ಲ ಫ್ರೆಂಡ್ಸ್, ನಾಷ್ಟ ಮಾಡಿ ಆದರೂ ಸ್ನಾನಕ್ಕೆ ಹೋಗ್ತೀನಿ, ಇಲ್ಲ ಬಂದಾದರೂ ತಿಂತೀನಿ.
ಈಗ ಇನ್ನೊಂದು ಸ್ವಲ್ಪನೇ ಪಾತ್ರೆ ಇರೋದು ಫ್ರೆಂಡ್ಸ್, ಎಲ್ಲನೂ ವಾಶ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ತುಂಬಾ ಚೆನ್ನಾಗಿರುತ್ತೆ. ಇದೇನಿಲ್ಲ ಫ್ರೆಂಡ್ಸ್, ಮಾಮೂಲಿ ಕುಕ್ಕರಲ್ಲಿ ಕೂಗಿಸ್ಕೊತೀನಿ ನಾನು, ಅರ್ಜೆಂಟಿಗೆ ಬೇಕಲ್ಲ ಕೂಗಿಸ್ಕೊಂಡು. ಎಳ್ಳು ಖಾಲಿಯಾಗಿದೆ, ನಮ್ಮ ರೇಷನ್ ಇವಾಗ ಅರ್ಧನೇ ಅವ್ರು ತಂದುಕೊಟ್ಟೋಗಿರೋದು. ನಾನು ಇನ್ನೇನು ಲೀಸ್ಟ್ ಮಾಡ್ಕೊಂಡು ತರೋಕ್ಕೆ ಈ 15 ದಿವಸದಲ್ಲಿ ಫ್ರೆಂಡ್ಸ್ ನಾನು ಫುಲ್ ಬ್ಯುಸಿಯಾಗಿದ್ದೆ. ಎಲ್ಗೂ ನಂಗೆ ಟೈಮ್ ಇರಲಿಲ್ಲ. 8 ಗಂಟೆ ಬರೋಕ್ಕೆ 9 ಗಂಟೆ ಆಯ್ತಿದ್ದು, ಬಂದು ಮಲ್ಕೋತಾ ಇದ್ದೆ. ನನ್ನ ಮಗಳೇ ಅಡುಗೆ ಮಾಡ್ತಾಯಿದ್ಲು. ಹಂಗಾಗಿ ನಾನು ಏನು ರೇಷನು ಅವರೇ, ನಾನೇನು ಫೋನ್ ಮಾಡಿ ಹೇಳಿದೆ ಅಷ್ಟು ತಂದುಕೊಟ್ಟೋಗಿದ್ದಾರೆ. ಇವಾಗ ಟೈಮ್ ಇದ್ದರೆ ಹೋಗ್ತಾ ಇರ್ತೀನಿ. ಎಳ್ಳು ಶರೀರಕ್ಕೆ ತುಂಬ ಒಳ್ಳೆಯದು. ತೆಂಗಿನಕಾಯಿ, ಕಡಲೆಪಪ್ಪು, ಕಡಲೆ ಬೀಜ, ಈರುಳ್ಳಿ, ಬೆಳ್ಳುಳ್ಳಿ, ಎಳ್ಳು ರುಬ್ಬಿ ಹಾಕಿದ್ದೀನಿ ಫ್ರೆಂಡ್ಸ್. ಒಂದೇ ಒಂಚೂರು ನೀವು ಬೇಕಾದ್ರೆ ಕಡಲೆ ಬೀಜನ ಹಸಿದನೇ ಕಡಲೆ ಬೀಜ, ಎಳ್ಳು ಮತ್ತು ಕಡಲೆ ಪುಡಿ ಮಾಡಿ ಇಟ್ಕೊಂಡ್ರೆ ಇಂಥ ಪಲ್ಯಕ್ಕೆ ಸಾಂಬಾರಿಗೆ ಆರಾಮಾಗಿ ಉದುರಿಸ್ಕೋಬೋದು. ಆಮೇಲೆ ಬೇಕಾದ್ರೆ ಒಣ ಗೊಬ್ಬರ ಇದ್ದರೆ ಅದನ್ನು ಅದ್ರ ಜೊತೆ ಪುಡಿ ಮಾಡಿ ಇಟ್ಕೊಳ್ಳಿ. ನಾವು ಅರ್ಜೆಂಟ್ ಕೆಲಸಕ್ಕೆ ಹೋಗೋರು ಅದನ್ನು ಪುಡಿ ಮಾಡಿ ಹಾಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಪೂರಿ ಸಾಗು ಇವತ್ತು ನನ್ನ ಮನೇಲಿ ನಾಷ್ಟ. ಇನ್ನೇನಿಲ್ಲ ಫ್ರೆಂಡ್ಸ್, 2 ಪಾತ್ರೆ ಇದೆ. ಅಡುಗೆ ಅಂತೂ ನಾನು ಮಾಡಲ್ಲ. ಆಮೇಲೆ ಫ್ರೆಂಡ್ಸ್ ಇವತ್ತು ನೋಡಿ ನಾನು ಇಷ್ಟು ತಂದೆ ನಲ್ಲಿಕಾಯಿ ಫ್ರೆಂಡ್ಸ್ 25 ರೂಪಾಯಿ 1/4 kg. ಇನ್ನು ಮೋಸಂಬಿ ರಾತ್ರಿನೇ 1 kg ತಂದಿದ್ದೆ. ಈಗ ಇದ್ರ ಜೊತೆಗೆ ಹಾಕ್ತೀನಿ ಇದು. ಆಮೇಲೆ ಫ್ರೆಂಡ್ಸ್ ಲೆಮೆನ್ನು 20 ರೂಪಾಯಿಗೆ 5 ಬಂದಿತ್ತು, 6 ತಂದಿನಿ. ಅದನ್ನು ಆಲ್ರೆಡಿ ಫ್ರಿಜ್ಜಲ್ಲಿ ಇಟ್ಟೆ ಫ್ರೆಂಡ್ಸ್, ಅದೇನು ತೋರಿಸೋದು. ಇದರಲ್ಲಿ ನಾನು ಇದ್ರ ಜೊತೆಗೆ ಫ್ರೆಂಡ್ಸ್, ಯಾಕಂದರೆ ಬರೀ ನಲ್ಲಿಕಾಯಿ ಕುಡಿಬೇಕಲ್ಲ. ನನ್ನ ಮಗಳೂ ಡೈಲಿ ಅದೇನೋ ನಲ್ಲಿಕಾಯಿ ಅದೇನೇನೋ ಹೇಳಿದ್ಲು, ಇನ್ನು ಸೌತೆಕಾಯಿ ಅದೇನೇನೋ ಮಾಡ್ಕೊಂಡು ಕುಡಿತೀನಿ ಮಮ್ಮಿ, ಮಿಸ್ ಮಾಡಿದೆ ತಗೋಬಾ ಅಂದಿದ್ಲು. ಇವಾಗ ಹೋದೆ, ಫ್ರೆಶ್ ಆಗಿತ್ತು. 1/4 kgನೇ ತತ್ತೀವಿ ಫ್ರೆಂಡ್ಸ್. ಯಾಕೆಂದರೆ ನಾವು ಫ್ರಿಜ್ಗಿಡಲ್ಲ, ಇದನ್ನು ಒಂಥರ ಮಿಲ್ಟಾಗಿ ಟೇಸ್ಟೇ ಹೊರಟೋಗುತ್ತೆ. ಫ್ರಿಜ್ಜಲ್ಲಿ ಇಡೋದು ನನಗೂ ಅಷ್ಟು ಇಷ್ಟ ಆಗೋಲ್ಲ. ಹಂಗಾಗಿ ನೋಡಿ ಇವಾಗ ನಾನು 2 ಹಾಕ್ತೀನಿ ಜ್ಯೂಸ್ಗೆ, 2 ಮತ್ತು ಇದನ್ನು ಅರ್ಧ ಹಾಕ್ತೀನಿ ಫ್ರೆಂಡ್ಸ್. ಇನ್ನೂ ಜ್ಯೂಸ್ ಮಾಡಿಲ್ಲ, ನಾಷ್ಟ ಆದಮೇಲೆ ಮಾಡ್ತೀನಿ. ಆಮೇಲೆ ಫ್ರೆಂಡ್ಸ್ ಅವಳು ಸೌತೆಕಾಯಿ ತಂದು ಏನೋ ಮರ್ತಲೋ ಏನೋ ನನಗಂತೂ ಗೊತ್ತಿಲ್ಲ, ಮಾಡಿಲ್ಲ. ಏನೋ ಸೌತೆಕಾಯಿ ತಗೊಬಂದಲ್ಲ, ನೆನ್ನೆನೂ ನಾನು ನೋಡಿದ್ನಲ್ಲ ಸೌತೆಕಾಯಿ ಏನಾಯ್ತವ ಅಂದೆ. ಇಲ್ಲ ಮಮ್ಮಿ ಅದೆಲ್ಲ ಒಣಗೋಗೈತೆ ಬೇಡ, ಅದಕ್ಕೆ ಬೈದಿದ್ದೀನಿ, ದುಡ್ಡು ಕೊಟ್ಟು ತಂದ್ಬಿಟ್ಟು ಈ ಥರ ಮಾಡ್ತೀಯನಲ್ವ ಅಂತ. ಆಮೇಲೆ ಫ್ರೆಂಡ್ಸ್ ನೋಡಿ ನಾನು ಇವಾಗ 1 kg 1.5 kg ತುಂಬ ಚೆನ್ನಾಗಿ ಫ್ರೆಶ್ ಆಗಿತ್ತು ಸೌತೆಕಾಯಿ. 4 ತಂದಿದ್ದೀನಿ ನೋಡಿ ಫ್ರೆಂಡ್ಸ್. 4 ಬಂತು, 1/4 kgನ 1.5 kgನ ಹೇಳಿದ್ರು ಅವರು. ಟೋಟಲ್ 4 ತಂದಿದ್ದೀನಿ. ಆದರೆ ಈಗ ಸೌತೆಕಾಯಲ್ಲಿ ನಾನು ಏನು ಮಾಡಲ್ಲ ಫ್ರೆಂಡ್ಸ್, ಯಾಕೆಂದರೆ ಈಗ ನಾವು ಅವಳು ಸ್ನಾನ ಆಯ್ತಂಗೆ ನಾನು ಪೂಜೆಗೆ ರೆಡಿ ಮಾಡಿರ್ತೀನಿ. ಅವ್ರದ್ದು ದಿನ 5 ದಿವಸ ಆಗಿಲ್ಲ, ಎಲ್ಲ ರೆಡಿ ಮಾಡಿ ನಾನು ಸ್ನಾನಕ್ಕೆ ಹೋಗ್ತೀನಿ. ಇದು ಸಾಯಂಕಾಲಕ್ಕೆ ಅಂತ ಅಂದ್ಬಿಟ್ಟು ಈಗ ನಾನು ತಂದೀನಿ. ಈಗೇನು ಇದನ್ನು ಮಾಡೋಷ್ಟು ನನಗೆ ಟೈಮು ಇಲ್ಲ, ನಾನು ಮಾಡೋದು ಈಗ ಫ್ರೆಂಡ್ಸ್. ಈಗ ನೋಡಿ ಸೌತೆಕಾಯಿ ಆಯಿತು, ಇನ್ನು ಗೆಣಸು ಬೇಯಿಸಿರೋದಕ್ಕಿದ್ದೀನಿ. ಜೋಳ ತಂದವಳು ಏನೋ ಗೊತ್ತಿಲ್ಲ, ನಾನು ತರಲಿಲ್ಲ. ಒಂದೊಂದು ಸಲ ಅವಳು ತರೋದು ನಾನು ತರೋದು ಏನಕ್ಕೆ ಅಂತ ಫ್ರೆಂಡ್ಸ್ ನಾನು ತರಲ್ಲ. ಇವತ್ತು ಫ್ರೆಂಡ್ಸ್ ನನ್ನ ಮನೇಲಿ ನಾಷ್ಟ ಪೂರಿ ಮತ್ತು ಇದು ತರಕಾರಿದು ಸಾಗು, ಚಿಕ್ಕ ಕುಕ್ಕರಲ್ಲಿ ಮಾಡಿ. ಯಾಕೋ ಇನ್ನೊಂದು ಕುಕ್ಕರ್ ವಿಶಾಲ ಆಯ್ತಾಯಿಲ್ಲ, ಅದು 3.5 ಲೀಟ್ರದು. ಇದು ಫ್ರೆಂಡ್ಸ್ 3 ವರ್ಷ ಆಯಿತು ಸ್ಟೀಲ್ದು. ಇಷ್ಟು ಚಿಕ್ಕದು 1.5 ಲೀಟ್ರದಕ್ಕೆ 2,500 ಪ್ರೆಸ್ಟೀಜು. ಅದು ಬಂದು 3,500 3.5 ಲೀಟ್ರದು. ಅದು ಏನೂ ಆಗಿಲ್ಲ ಫ್ರೆಂಡ್ಸ್, 3 ವರ್ಷ ಆಯಿತು. ಈ ಮನೆಗೆ ಬಂದಾಗ ತಂದಿದೆ. ಆದರೆ ತುಂಬ ಚೆನ್ನಾಗಿದೆ. ಇದು ಮಿಕ್ಸಿನೂ ಅಷ್ಟೇ ಫ್ರೆಂಡ್ಸ್, ಎಲ್ಲ ಡಬಲ್ ಜಾರ್ ಕೊಟ್ಟಿದ್ದಾರೆ. 13,500 ತಂದಿದೆ. ಅದಕ್ಕೆ ಫ್ರೆಂಡ್ಸ್ ನಾವೇನು ಗೊತ್ತಾ, ತಗೊಳ್ಳುವಾಗ ನಾವು ಕಮ್ಮಿ ದುಡ್ಡಲ್ವ ಅಂತ ತಗೋತೀವಿ. ಆದರೆ ನಾವು ಎಷ್ಟು ಕಾಸು ಕೊಟ್ಟಿರ್ತೀವೋ ಅಷ್ಟು ಒರ್ಜಿನಲ್ಲೇ ನಮಗೆ ಬರುತ್ತೆ ಫ್ರೆಂಡ್ಸ್. ಇದು ನಾನು ತಿಳ್ಕೊಂಡಿರೋ ಸತ್ಯ. ಹಂಗಾಗಿ ನಾನು ಫ್ರೆಂಡ್ಸ್ ಅದು 13,500 ಕೊಟ್ಟು ತಂದಿದ್ದೆ. ಅದು ಒಂದು ಚೂರು ಏನೂ ಕೆಟ್ಟೋಗಿಲ್ಲ ಫ್ರೆಂಡ್ಸ್. ಅವರು 10 ವರ್ಷ ವಾರಂಟಿ ಕೊಟ್ಟಿದ್ದಾರೆ. ಅದು 8 ವರ್ಷ ವಾರಂಟಿ ಕೊಟ್ಟಿದ್ದಾರೆ ನನ್ನ ಮಿಕ್ಸಿಗೆ. ಇನ್ನು ಫ್ರೆಂಡ್ಸ್ ಬನಾನ ಇಲ್ಲಾಂದರೆ ಈಗ ಫ್ರೆಂಡ್ಸ್ ನಾವು ಅವಳು ಬರ್ತಿದ್ದಂಗೆ ನಾಷ್ಟ ಅವಳೇ ಹಾಕೊಂಡು ತಿಂತಾಳೆ. ನಾಷ್ಟ ತಿಂದು ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿ ನಾನು ಚಿಕ್ಕಪೇಟೆಗೆ ಹೋದರೆ ಅಲ್ಲಿ ಟೈಮ್ ಇದ್ದರೆ ನಿಮಗೆ ವೀಡಿಯೋ ಮಾಡ್ತೀನಿ. ನಾನು ಯಾವಾಗೋದ್ರೆ ವೀಡಿಯೋ ಮಾಡದೆ ಬರೋಲ್ಲ ಬಿಡಿ ಫ್ರೆಂಡ್ಸ್, ವೀಡಿಯೋ ಮಾಡ್ಕೊಂಡೇ ಬರ್ತೀನಿ. ಅದಕ್ಕೋಸ್ಕರ ಫ್ರೆಂಡ್ಸ್ ರಾತ್ರಿನೂ ನಾನು ಯಾಕೆ ರೈಸ್ ಮಾಡಲಿಲ್ಲ ಅಂದರೆ, ಸುಮ್ಮನೆ ರೈಸ್ ತಿನ್ನಲ್ಲ ಮುದ್ದೆ ತಿಂದರೆ ಯಾಕೆ ವೇಸ್ಟ್ ಮಾಡಬೇಕು ಫ್ರೆಂಡ್ಸ್. ನೀವು ನಾವೆಲ್ಲ ಒಂದು ತನ್ನಕ್ಕೋಸ್ಕರ ಇಷ್ಟೆಲ್ಲ ಕಷ್ಟ ಬೀಳ್ತೀವಿ. ಈಗ ಒಂದು ಕೆಲಸನ ಯಾರ್ಯಾರು ಏನೇನು ಅಂತಾರೆ ಅದನ್ನೆಲ್ಲ ಅನ್ನಿಸ್ಕೊಂಡು, ಯಾರ್ಯಾರು ನಮ್ಗೆ ಏನು ಮಾಡ್ತಾರೋ ಅದೆಲ್ಲ ಸೈರಿಸ್ಕೊಂಡು ಕೆಲಸ ಮಾಡಿ 1 ರೂಪಾಯಿಗೂ ಕಷ್ಟ ಬೀಳ್ತೀವಿ. ನೀವಾಗಿರ್ಬೋದು ಫ್ರೆಂಡ್ಸ್, ಅದೆಂಥ ಚಿಕ್ಕ ಕೆಲಸ ಆಗಿರಲಿ, ಎಷ್ಟೇ ಟಾರ್ಚರ್ ಇರಲಿ, ಏನೇ ಅಂದರೂ ಆಡಿದ್ರೂ ನಾವು ನಮ್ಮ ಹೊಟ್ಟೆಪಾಡಿಗೋಸ್ಕರ ಅದನ್ನೆಲ್ಲ ಸಹಿಸ್ಕೊಂಡು ಕೆಲಸ ಮಾಡ್ತೀವಿ. ನಾವೇನಕ್ಕೆ ಫ್ರೆಂಡ್ಸ್ ಇದನ್ನೆಲ್ಲ ತಂದು ವೇಸ್ಟ್ ಮಾಡಬೇಕು ಅಲ್ವಾ? ಯಾಕೆ ನಾವು ಜಾಸ್ತಿ ತಂದು ಅಳಿಸೋಗೋದು ಬಿಸಾಕೋದು? ನೀವೇನಾದರೂ ತಿಳ್ಕೊಳ್ಳಿ ಫ್ರೆಂಡ್ಸ್. ನನಗೆ ಏನಾದರೂ ಜಾಸ್ತಿ ಮಾಡಿದ್ರೆ ನನ್ನ ಮಗಳನ್ನ ಬೈತೀನಿ. ನಮಗಂತೂ ಇಲ್ಲ ಅಂದರೆ ಯಾರು ಕೊಡ್ತಾರೆ? ನನಗೂ ಫ್ರೆಂಡ್ಸ್ ರಾತ್ರಿ ಸ್ವಲ್ಪ ನಾವು ಕಾಳು ತಿಂದು, ನಾನು ತೆಂಗಿನಕಾಯಿ ಹಾಕಿದ್ರೆ ಸ್ವಲ್ಪ ಹಂಗೆ ಎತ್ತಿಕ್ಬೇಕಾಯಿತು. ಒಂದು ಸ್ವಲ್ಪ ಅದು ಹೋಗಿದೆ ಕಾಳು, ಅದಕ್ಕೆ ಸ್ವಲ್ಪ ಬೇಜಾರು. ಏನು ತೊಂದರೆ ಇಲ್ಲ ಬಿಡಿ, ರಾತ್ರಿ ತಿಂದು ಹಸಿ ಕಾಳು ತುಂಬ ಚೆನ್ನಾಗಿತ್ತು. ನಾನು ಬೇಯಿಸ್ದೆ, ನನ್ನ ಮಗಳು ತಿಂತಾಳಲ್ಲ ಅಂತ. ಅವರೆಲ್ಲ ಮೀಡಿಯಮ್ಮು, ಅವ್ರಿಗಿಂತ ನಾನು ಅಷ್ಟೇ ತಿನ್ನೋದು. ಹಾಗಾಗಿ ಫ್ರೆಂಡ್ಸ್ ಯಾಕೆ ಬಿಸಾಕಬೇಕು? ನೀವು ನಾವೆಲ್ಲ ಎಷ್ಟು ಕಷ್ಟ ಬೀಳ್ತೀವಿ. ಏನೇ ಒಂದು ಕೆಲಸ, ಅದು ಯಾವ ಕೆಲಸ ಆಗಿರ್ಬೋದು ಫ್ರೆಂಡ್ಸ್, ನಾವು ಕಷ್ಟಪಡದೆ ಯಾರೂ ನಮಗೆ ಪುಕ್ಷಟೆ ಸಂಬಳ ಕೊಡೋಲ್ಲ. ನೀವು ನಾವೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ರೇ ಅವ್ರು ನಮಗೆ ಸಂಬಳ ಕೊಡೋದು. ಅಷ್ಟೆಲ್ಲ ಕಷ್ಟಪಟ್ಟು ನಾವ್ಯಾಕೆ ಅಂಗಡಿಗೆ ಅದು ಇದು ತಂದು ಬಿಸಾಕಬೇಕು? ಯಾಕೆ ಬಿಸಾಕಬೇಡಿ, ಎಷ್ಟು ಬೇಕು ಅಷ್ಟೇ ಮಾಡ್ಕೊಳ್ಳಿ. ನಾನು ಅಷ್ಟೇ ಫ್ರೆಂಡ್ಸ್,
ನನ್ನ ಮಗಳು ಒಂದೊಂದು ಸರಿ ಅವಳು ಕರೆಕ್ಟ್ ಹೇಳ್ತಲೇ ಮಾಡ್ತಾಳೆ, ಯಾವಾಗಲೂ ಒಂದೊಂದು ಸರಿ ಯಾರು ಏನು ಒಂದೇ ಸಮ ಮಾಡೋಕ್ಕಾಗಲ್ವಲ್ಲ. ಆದಷ್ಟು ನಾವು ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡೋದನ್ನ ಕಲಿಬೇಕು ಅನ್ನೋದೇ ನನ್ನಿದು ಫ್ರೆಂಡ್ಸ್. ಯಾಕೋತ ನಮಗೆ ಡೈಲಿ ಮಾಡೋ ಅಭ್ಯಾಸ ಆಗಿರುತ್ತಲ್ಲ, ಹಂಗಾಗಿ ಅದನ್ನು ನಾವು ರೂಢಿ ಮಾಡ್ಕೋಬೇಕು ಫ್ರೆಂಡ್ಸ್. ಯಾಕೋತ ನಮ್ಗೆ 10 ರೂಪಾಯಿ ಇಲ್ಲ ಅಂದರೆ ಯಾರು ಕೊಡೋಲ್ಲ. ಹೌದಲ್ಲ ಫ್ರೆಂಡ್ಸ್, ಇವತ್ತು ನಂದು ಇಷ್ಟ ಆಯಿತು. ಇವತ್ತು ಇನ್ನೇನು ಫ್ರೆಂಡ್ಸ್ ಎಲ್ಲ ಕೆಲಸ ಆಗಿದೆ. ಈಗ ಫ್ರೆಂಡ್ಸ್ ನಾನು ನಾಷ್ಟ ತಿಂದ್ಬಿಟ್ಟು ಇದಕ್ಕೆ ಹೋಗ್ತೀನಿ. ಸೌತೆಕಾಯಿನೇ ಎರ್ದಿಲ್ಲ, ಅವಳು ಬೇಕು ಅಂದರೆ ನಾನು ಸೌತೆಕಾಯಿ ಎರ್ಕೊಡ್ತೀನಿ ಅಷ್ಟೇ ಫ್ರೆಂಡ್ಸ್. ಯಾಕೆಂದರೆ ನಾನೇನು ಸೌತೆಕಾಯಿನ ಎರ್ದಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿಂದು ನಂದು ಇಷ್ಟ ಆಯಿತು. ಭಾನುವಾರ ಇದ್ದರೆ ಇಷ್ಟ ಆಗಿದೆ. ಯಾಕೆಂದರೆ ಫ್ರೆಂಡ್ಸ್ ಎಷ್ಟೇ ಟಯರ್ಡ್ ಆದ್ರೂ ನನಗೆ ಸ್ವಲ್ಪ ಕೆಲಸ ಐತೆ ಚಿಕ್ಕಪೇಟೆಲಿ, ಹೋಗಲೇಬೇಕು. ಹಂಗಾಗಿ ಹೋಯ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನನಗೆ 3 ಪೂರಿ ಪಲ್ಯ ಹಾಕ್ಕೊಂಡಿದ್ದೀನಿ. ಅವಳು ಎಷ್ಟಾದರೂ ಹಾಕ್ಕೊಂಡು ತಿನ್ನಲಿ. ನೋಡಿದ್ರೆ ಫ್ರೆಂಡ್ಸ್, ಇದ್ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಸ್ವಲ್ಪ ವಾಯ್ಸ್ ಇನ್ನೂ ಹಂಗೆ ನನಗೆ ಕಟ್ಕೊಂಡಂಗಿದೆ. ಓಕೆ ಫ್ರೆಂಡ್ಸ್, ಬಾಯ್.